ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿ ಕತ್ತಲ ಕೋಣೆಯಲ್ಲಿ ಬಂಧಿಯಾಗಿದ್ದ ಆರೋಪಿ ದರ್ಶನ್ ಸದ್ಯ ಫ್ರೀ ಬರ್ಡ್ ಆಗಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ಕಾಲ ಕಳೆಯುತ್ತಾ ಕಹಿ ಘಟನೆಗಳನ್ನು ಮರೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ದರ್ಶನ್ಗೆ ಬೆನ್ನು ನೋವು ಮಾತ್ರ ಹೆಚ್ಚಾಗ್ತಾನೆ ಇದೆ. ಆಸ್ಪತ್ರೆಯತ್ತ ಮುಖ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎರಡನೇ ಆರೋಪಿ ನಟ ದರ್ಶನ್ ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ತಮ್ಮ ಫಾರ್ಮ್ ಹೌಸ್ನಲ್ಲಿ ಕುಟುಂಬದ ಜೊತೆ ಕಾಲ ಕಳೆಯುತ್ತಾ ಕಹಿ ಘಟನೆಗಳನ್ನ ಮರೆಯಲು ಪ್ರಯತ್ನಿಸ್ತಾ ಇರುವ ದರ್ಶನ್ ಸಂಕ್ರಾಂತಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಆದರೆ ಬೆನ್ನು ನೋವು ಸಮಸ್ಯೆಯಿಂದ ಬಳಲ್ತಾ ಇರುವ ನಟ ದರ್ಶನ್ಗೆ ನೋವು ಹೆಚ್ಚಾಗಿದ್ದು ಚಿಕಿತ್ಸೆಗಾಗಿ ಮತ್ತೆ ಆಸ್ಪತ್ರೆಯತ್ತ ಮುಖ ಮಾಡಿದ್ದಾರೆ. ನಟ ದರ್ಶನ್ಗೆ ಕಡಿಮೆಯಾಗದ ಬೆನ್ನು ನೋವು. ದರ್ಶನ್ ಹೆಲ್ತ್ ಚೆಕಪ್, ಸರ್ಜರಿ ಯಾವಾಗ? ಸುಮಾರು 6 ತಿಂಗಳಿಗೂ ಹೆಚ್ಚು ಕಾಲ ಜೈಲುವಾಸ ಅನುಭವಿಸಿ ಬಂದಿರೋ ನಟ ದರ್ಶನ್ಗೆ ಬೆನ್ನು ನೋವು ಕಡಿಮೆಯಾಗುವ ಲಕ್ಷಣ ಕಾಣಿಸ್ತಿಲ್ಲ. ರಿಲ್ಯಾಕ್ಸ್ ಮೂಡ್ನಲ್ಲಿದ್ರೂ ದರ್ಶನ್ಗೆ ಬೆನ್ನು ನೋವು ಬೆಂಬಿಡದೆ ಕಾಡ್ತಾ ಇದೆ. ಬೆನ್ನು ನೋವಿನ ಸಂಬಂಧ ಹಬ್ಬದ ಬಳಿಕ ಸರ್ಜರಿ ಮಾಡ್ತೇವೆ ಅಂತ ಡಾಕ್ಟರ್ ಅಜಯ್ ಹೆಗಡೆ ಹೇಳಿದ್ರು. ಈ ಹಿನ್ನೆಲೆ ದರ್ಶನ್ ಇವತ್ತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಭೇಟಿ ನೀಡಿ ಹೆಲ್ತ್ ಚೆಕಪ್ ಮಾಡಿಸಿಕೊಂಡಿದ್ದಾರೆ. ಜೈಲು ಸೇರಿದಾಗಿನಿಂದಲೂ ತೀವ್ರ ಬೆನ್ನು ನೋವಿಂದ ಬಳಲ್ತಾ ಇರುವ ನಟ ದರ್ಶನ್ಗೆ ಬೆನ್ನು ಮೂಳೆಯ L5-Sಗೆ ಅತಿ ಹೆಚ್ಚು ಡ್ಯಾಮೇಜ್ ಆಗಿದೆ. ಸದ್ಯ ದರ್ಶನ್ಗೆ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಅಜಯ್ ಹೆಗಡೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದು, ಪ್ರತಿನಿತ್ಯ ದರ್ಶನ್ಗೆ ಫಿಸಿಯೋಥೆರಪಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇದರ ಜೊತೆಗೆ ಇಂಜೆಕ್ಷನ್ ಹಾಗೂ ಮಸಲ್ ರಿಲ್ಯಾಕ್ಸ್ ಟ್ಯಾಬ್ಲೆಟ್ ಕೂಡ ನೀಡಲಾಗ್ತಾ ಇದೆ. ಇವತ್ತು ಆಸ್ಪತ್ರೆಗೆ ಭೇಟಿ ನೀಡಿದ್ದ ದರ್ಶನ್ಗೆ ಎಕ್ಸ್ರೇ, ಸ್ಕ್ಯಾನಿಂಗ್ ಜೊತೆಗೆ ಹಲವು ಟೆಸ್ಟ್ಗಳನ್ನ ಮಾಡಲಾಗಿದ್ದು, ಈ ಎಲ್ಲದರ ರಿಪೋರ್ಟ್ ಬಂದ ಬಳಿಕ ಸರ್ಜರಿ ಬಗ್ಗೆ ವೈದ್ಯರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಮತ್ತೊಂದು ಕಡೆ ನಟ ದರ್ಶನ್ಗೆ ಆಪರೇಷನ್ ಇಲ್ಲದೆ ಅವರನ್ನ ಗುಣಮುಖ ಮಾಡುವ ಚಿಂತನೆ ಇದೆ ಎಂಬ ಎಕ್ಸ್ಕ್ಲೂಸಿವ್ ಮಾಹಿತಿ ಆಸ್ಪತ್ರೆ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಸದ್ಯ ನಟ ದರ್ಶನ್ಗೆ ಕೋರ್ಟ್ 4 ದಿನಗಳ ಕಾಲ ಮೈಸೂರಿನಲ್ಲಿ ನೆಲೆಸಲು ಅವಕಾಶ ಕಲ್ಪಿಸಿದ್ದು, ಒಂದು ವೇಳೆ ಆಪರೇಷನ್ ಮಾಡಲೇಬೇಕಾದ ಅನಿವಾರ್ಯತೆ ಎದುರಾದ್ರೆ ದರ್ಶನ್ ಮತ್ತೊಮ್ಮೆ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ದರ್ಶನ್ಗೆ ತೂಕ ಇಳಿಸಿಕೊಳ್ಳಲು ವೈದ್ಯರ ಸಲಹೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ ದೇಹದ ತೂಕ ಹೆಚ್ಚಾಗಿದೆ. ಅವರ ದೇಹದ ತೂಕದಿಂದ ಕಾಲು ನೋವು ಬಂದಿದ್ದು, ಕಾಲಿನ ಸೆಳೆತವೇ ಬೆನ್ನು ನೋವಿಗೆ ಕಾರಣ ಅಂತ ವೈದ್ಯರು ದರ್ಶನ್ಗೆ ತೂಕ ಇಳಿಸಿಕೊಳ್ಳೋಕೆ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಸಂಕಷ್ಟ ಪರಿಹಾರಕ್ಕಾಗಿ ದರ್ಶನ್ ಶಕ್ತಿ ದೇವತೆ ಮೊರೆ. ಆರತಿ ಉಕ್ಕಡಕ್ಕೆ ಭೇಟಿ, ಅಹಲ್ಯಾದೇವಿಗೆ ವಿಶೇಷ ಪೂಜೆ. ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೆಲ್ತ್ ಚೆಕಪ್ ಮಾಡಿಸಿಕೊಂಡ ಬಳಿಕ ನಟ ದರ್ಶನ್, ನಟ ಧನ್ವೀರ್ ಹಾಗೂ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಜೊತೆ ಮಂಡ್ಯ ಜಿಲ್ಲೆಯ ಆರತಿ ಉಕ್ಕಡಕ್ಕೆ ಭೇಟಿ ನೀಡಿದ್ರು. ಇಲ್ಲಿನ ಶಕ್ತಿ ದೇವತೆ ಅಹಲ್ಯಾದೇವಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ದೃಷ್ಟಿ ಹಾಗೂ ಸಂಕಷ್ಟ ನಿವಾರಣೆಗಾಗಿ ದರ್ಶನ್ ತಡೆ ಹೊಡೆಸಿದ್ರು. ಒಟ್ಟಾರೆ ಕೆಲ ದಿನಗಳ ಹಿಂದೆ ಕತ್ತಲ ಕೋಣೆಯಲ್ಲಿ ಬಂಧಿಯಾಗಿದ್ದ ದರ್ಶನ್ ಸದ್ಯ ಫ್ರೀ ಬರ್ಡ್ ಆಗಿದ್ದಾರೆ. ಆದರೆ ಕೋರ್ಟ್ ಆದೇಶದಂತೆ ನಾಳೆ ಮೈಸೂರಿನಲ್ಲೂ ಕೊನೆ ದಿನ ಆಗಿದ್ದು, ಮತ್ತೆ ಮೈಸೂರಿನಲ್ಲಿ ಇರೋಕೆ ಕೋರ್ಟ್ ಮೊರೆ ಹೋಗ್ತಾರಾ ಅಂತ ಕಾದ್ ನೋಡ್ಬೇಕಿದೆ. ಮೈಸೂರಿನಿಂದ ರವಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.